ರಾಜ್ಯದ ಜನ ಅರೆಕ್ಷಣ ಮರುಗುವಂತೆ ಮಾಡಿದ್ದು ಸುಜಾತಾ ಭಟ್ ಹೇಳಿದಂತಹ ಕತೆ. ಬಟ್ ಅದು ಅಜ್ಜಿ ಹೇಳಿದ ಕತೆಗಳು ಅನ್ನೋ ರೀತಿಯಲ್ಲಿ ಆ ಕತೆ ಕಾಣಿಸೋದಕ್ಕೆ ಶುರುವಾಯಿತು. ಹೀಗಾಗಿ ಏನು ಮಾಡ್ತಾರೆ, ಸುಜಾತಾ ಭಟ್ರನ್ನ ಅರೆಸ್ಟ್ ಮಾಡ್ತಾರಾ, ಒಳಗೆ ಹಾಕ್ತಾರಾ ಅನ್ನೋ ಪ್ರಶ್ನೆ ಇತ್ತಲ್ವಾ. ಈಗ ಡೀಟೇಲ್ಸ್ ನೋಡೋಣ ಬನ್ನಿ. ಸುಜಾತಾ ಭಟ್ಗೆ SITಯಿಂದ ಬಿಗ್ ರಿಲೀಫ್. ಸುಜಾತಾ ಭಟ್ರನ್ನ SIT ವಶಕ್ಕೆ ಪಡೆಯೋದು ಬಹುತೇಕ ಅನುಮಾನ. ಏನಕ್ಕಂತ ಹೇಳ್ತೀವಿ ನಿಮಗೆ. ವಯಸ್ಸು ಮತ್ತು ಅನಾರೋಗ್ಯದ ಕಾರಣದಿಂದ ವಶಕ್ಕೆ ಪಡೆದೇ ಇರೋದಕ್ಕೆ ತೀರ್ಮಾನ. ಅನಾರೋಗ್ಯ ಅಂದರೆ ಫಿಟ್ ಇದ್ದಾರಲ್ರಿ, ಮಾತಾಡ್ತಾರಲ್ರಿ ಅಂತ ಕೇಳಿದ್ರೆ ಅವ್ರು ನಿಮಿಷಕ್ಕೊಂದು ಮಾತಾಡ್ತಾ ಇದ್ದಾರೆ. ಅದರಲ್ಲೇ ಅವ್ರಿಗೇನೋ ಮಾನಸಿಕವಾಗಿ ಸಮಸ್ಯೆ ಇದೆಯಾ ಅಂತ ಅನಿಸೋ ರೀತಿ ಆಗ್ಬಿಟ್ಟಿದೆ. ತಮ್ಮದೇ ಕತೆ ಹೇಳಿ ನಿರ್ದಿಷ್ಟವಾಗಿ ಯಾರ ಮೇಲೂ ಕೂಡ ಅವ್ರು ಆರೋಪ ಮಾಡ್ತಿಲ್ಲ. ಕೇಸೇ ವಾಪಸ್ ತಗೋತೀನಿ ಬೇಕಾದರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಮತ್ತು ಅವ್ರ ವಯಸ್ಸನ್ನು ಕೂಡ ಪರಿಗಣಿಸಿ ಪ್ರಾಬಬ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಕೇಸನ್ನು ಕ್ಲೋಸ್ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಸುಮಾರು ಜನ ಅವ್ರ ಕ್ಷಮೆ ಕೇಳಿದ್ರೆ ಬಿಡಬಾರ್ದು, ಅವ್ರನ್ನ ಒಳಗೆ ಹಾಕಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಕೆಲ ಕೇಸ್ಗಳನ್ನು ನೋಡೋದಕ್ಕೆ ಕಾನೂನಾತ್ಮಕವಾಗಿ ಅವಕಾಶಗಳು ಇದ್ದಾವೆ. ಆ ರೀತಿ ಅವಕಾಶವನ್ನು ಇಲ್ಲಿ ಎಕ್ಸ್ಪೋಸ್ ಮಾಡೋದಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಧಿಕಾರಿಗಳು. ಕೇಸ್ ಕ್ಲೋಸ್ ಆದಂಗೆ ಹಾಗಾದರೆ ಅನ್ನೋದು ಪ್ರಶ್ನೆ. ಆಕೆಯನ್ನು 4-5 ದಿನ ವಿಚಾರಣೆಗೆ ಒಳಪಡಿಸಿದ್ರು, ದಾಖಲೆಗಳನ್ನು ಕೇಳೋ ಪ್ರಯತ್ನ ಮಾಡಿದ್ರು. ಬಟ್ ಕಣ್ಣೀರು ಬಿಟ್ಟರೆ ಇನ್ನೇನು ಅವರಿಂದ ಬಾಯಿ ಬಿಡ್ಸೋಕ್ಕಾಗಿಲ್ಲ. ಆಮೇಲೆ ನೋಡಿ, ಬರ್ತಾ ಬರ್ತಾ ಕಾರಲ್ಲಿದ್ದವರು, ವಕೀಲರ ಜೊತೆ ಇದ್ದವರು ಈಗ ಆಟೋ ರಿಕ್ಷಾದಲ್ಲಿ ಅವರೇ ಲಾಡ್ಜ್ ಮಾಡ್ಕೊಂಡು ಓಡಾಡೋ ಪರಿಸ್ಥಿತಿ ಆಗಿದೆ ಅವ್ರಿಗೆ. ಇವ್ರನ್ನ ಇಟ್ಕೊಂಡಾದರೂ ಯಾವ ಮಾಹಿತಿ ಕಲೆ ಹಾಕೋದು ಅಂತ ಅಧಿಕಾರಿಗಳಿಗೆ ತಲೆನೋವು. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಸುಜಾತಾ ಭಟ್ ಅವರ ವಿಚಾರದಲ್ಲಿ ಹಾಗಾದರೆ ಕೇಸ್ ಕ್ಲೋಸ್ ಆದಂಗ, ಕೇಸ್ ಕ್ಲೋಸ್ ಮಾಡೋದಕ್ಕೆ ಯಾವ ರೀತಿ ಕಾನೂನಾತ್ಮಕ ಆಪ್ಷನನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ. ಮಮತಾ, ಒಂದು ಇವರ ಪ್ರಕರಣವನ್ನ ಯಾವುದೇ ರೀತಿಯಾದಂಥ FIR ಮಾಡಿಲ್ಲ. ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೊಟ್ಟಿರುವಂಥ ದೂರೇನಿದೆ, ಆ ದೂರನ್ನ ಸವಿಸ್ತಾರವಾದಂಥ ಒಂದು ವಿಚಾರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು SITಗೆ ಹಸ್ತಾಂತರ ಮಾಡಲಾಗಿದೆ. SIT ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡಿದೆ. ಇವರು ಹೇಳಿರುವಂಥ ವಿಚಾರ ಸುಳ್ಳು ಅನ್ನುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಆ ಬಳಿಕ ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ. ಸುಮಾರು 4 ದಿನಗಳ ಕಾಲ ನಿರಂತರವಾಗಿ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಕಣ್ಣೀರು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಸುಜಾತಾ ಭಟ್ ಅವರಿಗೆ ಸಾಧ್ಯ ಆಗಿಲ್ಲ. ನಾನು ಈ ಕೇಸನ್ನು ಹೇಳಿರುವಂಥದ್ದು ಸುಳ್ಳು, ನನಗೆ ಯಾರೋ ಹೇಳಿಕೊಟ್ರು, ಹಾಗಾಗಿ ನಾನು ಹೇಳಿದ್ದೇನೆ, ಎಲ್ಲವೂ ಸುಳ್ಳು, ಹಾಗಾಗಿ ನನ್ನನ್ನು ಈ ಕೇಸಿಂದ ಕೈಬಿಡಿ, ಮತ್ತೆ ನಾನು ಈ ಪ್ರಕರಣವನ್ನು ಬೇಕಿದ್ರೆ ವಾಪಸ್ ಪಡ್ಕೊಳ್ತೇನೆ, ನಾನು ಕೊಟ್ಟಿರುವಂಥ ದೂರನ್ನು ವಾಪಸ್ ಪಡ್ಕೊಳ್ತೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಒಂದು ಇದರ ಜೊತೆಗೆ ಆಕೆಯ ಮೇಲೆ ಯಾವುದೇ ರೀತಿಯಾದಂಥ ಆಕೆ ಕೊಟ್ಟಿರುವಂಥ ದೂರನ FIR ದಾಖಲಾಗಿಲ್ಲ. ಇನ್ನೊಂದು ಕಡೆಯಲ್ಲಿ ಆಕೆಯ ವಯಸ್ಸು ಮತ್ತು ಆಕೆಗಿರುವಂಥ ಅನಾರೋಗ್ಯವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪೊಲೀಸರು SIT ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಮುಂದಿನ ತನಿಖೆ ಮಾಡಬಾರ್ದು ಅನ್ನುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಆಕೆಯನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿದ್ದಾರೆ. ಎಲ್ಲೂ ಆಕೆ ಹೇಳಿರುವಂಥ ವಿಚಾರಕ್ಕೆ ಪುಷ್ಟಿ ಕೊಡುವಂಥ ಯಾವುದೇ ದಾಖಲೆಗಳನ್ನು ಆಕೆ ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಪ್ರಕರಣವನ್ನ ಇಲ್ಲಿಗೆ ಮುಗಿಸುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಮಮತಾ, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.